ಮಾನ್ಯ ಸಭಾಪತಿಗಳು ಒಂದು ರಿಕ್ವೆಸ್ಟ್, ಆರೋಗ್ಯ ದೃಷ್ಟಿಯಲ್ಲಿ ಇದು ವೋಕಲ್ ಸ್ಟ್ರೈನ್ ಜಾಸ್ತಿ ಆಗಿದೆ, ಒಂದ್ ಸ್ವಲ್ಪ ರೆಸ್ಟ್ ಕೊಟ್ಬಿಟ್ಟು ಪುನಃ ಮಾತಾಡ್ಸಿ ಸರ್. ಡಾಕ್ಟರ್ ಅವರ ಸಲಹೆಯನ್ನು ಪರಿಗಣಿಸಲಾಗುವುದು. ಕೂತ್ಕೊಳ್ಳಿ. ಅಲ್ಲ ಡಾಕ್ಟ್ರೇ ಏನು ಮದ್ದು ಕೊಡ್ತಾರೆ ಅಂತ ಹೇಳಿದಾಗ ಅವ್ರು ಕೂತ್ಕೊಳ್ಳಿ ಕೇಳ್ತಾರೆ. ಇಲ್ಲ, ಅವ್ರ ಸ್ನೇಹಿತರಾಗಿ ಹೇಳಿದೆ ಸರ್ ಅಷ್ಟೇ. ಏನಂದ್ರೆ ಬೆಳಗ್ಗೆನು ಪಾಪ ಮಾತ್ರೆ ತಗೋತಿದ್ರು, ಒಂದ್ ಸ್ವಲ್ಪ ರೆಸ್ಟ್ ಕೊಟ್ರೆ ವೋಕಲ್ ಸ್ಟ್ರೈನ್ ಇರೋದು ಒಂದ್ ಸ್ವಲ್ಪ ರಿಲೀಫ್ ಆಗುತ್ತೆ ಸರ್. ರಂಗನಾಥ್ ಡಾಕ್ಟರ್ ಹೇಳಿದ್ರೆ ಸಜೆಷನ್ ಕೊಡ್ತಾರೆ. ರಂಗನಾಥ್ ಪದೇ ಪದೇ ಡಿಕೆ ಪರವಾಗಿ ಮಾತಾಡ್ತಾ ಕಷ್ಟ ಆಗಿದೆ ಬೆಳಿಗ್ಗೆ. ಪರವಾಗಿಲ್ಲ, ಈಗ ನನಗೂ ಸಪೋರ್ಟ್ ಮಾಡ್ತಾರೆ. ಬೆಳಗ್ಗೆಯಿಂದ ತಾವು ನನಗೆ ಮೆಡಿಸಿನ್ ಕೊಟ್ರಿ. ರಂಗನಾಥ್ ಡಾಕ್ಟರ್ ಆಗಿದ್ರು ಮೆಡಿಸಿನ್ ಕೊಡ್ಲಿಲ್ಲ. ನೀವು ಡಾಕ್ಟರ್ ಆಗಿ ನನಗೇನು ಮೆಡಿಸಿನ್ ಕೊಡ್ಲಿಲ್ಲ. ಪಾಪ ಸ್ಪೀಕರ್ ಅವರು ಕರೆದು ನನಗೆ ಔಷಧಿ ಎಲ್ಲ ಕೊಟ್ಟು ಬಟ್ಟೆಗೆಲ್ಲ ಹಾಕಿದ್ದಾರೆ. ಇದು ಹಾಕೊಂಡು ಮಾತಾಡು, ಸ್ವಲ್ಪ ಸ್ವೀಟ್ ಆಗಿ ಬರ್ತೈತೆ ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ. ಹಾಕೊಂಡಿದ್ದೀನಿ. ಇಲ್ಲ ಅದಕ್ಕೆ ಚೆನ್ನಾಗಿದೆ. ಹೆಲ್ತ್ ಮಿನಿಸ್ಟರ್ ರೆಡಿ ಆದ್ರು ನೋಡಿ. ಅವ್ರು ಮಾಡ್ಬಿಟ್ಟಿದ್ದಾರೆ. ಯು ಆರ್ ಟೂ ಲೇಟ್. ನಾಳೆ ರೆಡಿ ಆಗ್ಬೇಕು ನೀವು. ಯು ಆರ್ ಟೂ ಲೇಟ್. ನಾಳೆಗೆ ರೆಡಿ ಆಗಿ. ಯು ಆರ್ ಟೂ ಲೇಟ್. ಇನಾನಿ ಕರ್ನಾಟಕ ಸರ್ಕಾರ ಆರೋಗ್ಯ ಇಲಾಖೆ ಯಾವಾಗಲೂ ಲೇಟೇ ಅಲ್ಲ ಸರ್. ಇನಾನಿ ಕೊಟ್ಟಿರೋದು. ಆಯ್ತು, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಮಾತಾಡಕ್ಕೆ ಶಕ್ತಿ ಇರಲಿಲ್ಲ. ಔಷಧಗಳು ಆದಷ್ಟು ಬೇಗ ಮುಗಿಸಿ ಅಂತ ಹೇಳಲಿಕ್ಕೆ ಔಷಧಿ ಕೊಟ್ಟಿದ್ದು ಅದಕ್ಕೆ. ಹಂಗಾರೆ ಏನು ಹಾಕಿದ್ದೀರಾ ಅದರಲ್ಲಿ? ಮುಗಿಸೋ ಅಂತದ್ದು ಏನು ಹಾಕಿದ್ದೀರಾ? ಮುಗಿಸೋ ಅಂತದೇನು ಹಾಕಿಲ್ಲ ಅಧ್ಯಕ್ಷರೇ. ಬೇರೆ ಕಡೆ ಹೋಗೋದು ಬೇಡ.